ಮಾಜಿ ಮುಖ್ಯಮಂತ್ರಿ ಧರಮ್ ಸಿಂಗ್ ಅವರ ಪಾರ್ಥಿವ ಶರೀರವನ್ನು ಕಲಬುರಗಿ ನಗರದಿಂದ ಜೇವರ್ಗಿಯತ್ತ ರವಾನೆ ಮಾಡಲಾಗಿದೆ. ವಿಶೇಷ ವಾಹನದಲ್ಲಿ ಧರಮ್ ಸಿಂಗ್ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆವರೆಗೂ ಜೇವರ್ಗಿಯಲ್ಲಿ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆ ನಂತರ ನೆಲೋಗಿ ಗ್ರಾಮಕ್ಕೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಸದ್ಯ ಜೇವರ್ಗಿಯತ್ತ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಜೇವರ್ಗಿಯ ಶಾಸಕರಾಗಿಯೇ ರಾಜಕೀಯದ ಉತ್ತುಂಗಕ್ಕೆ ಧರ್ಮ ಸಿಂಗ್ ಅವರು ಏರಿರುವಂಥದ್ದು. 1978ರಿಂದ 2008ರವರೆಗೂ ಕೂಡ 30 ವರ್ಷಗಳ ಕಾಲ ನಿರಂತರವಾಗಿ ಇನ್ ಬಿಟ್ವೀನ್ ಎಲ್ಲೂ ಕೂಡ ಸೋಲ್ದೆ ಜೇವರ್ಗಿ ಕಾನ್ಸ್ಟಿಟ್ಯೂಯೆನ್ಸಿಯನ್ನು ಪ್ರತಿನಿಧಿಸಿದರು ಧರ್ಮ ಸಿಂಗ್ ಅವರು. ಆ ಕಾನ್ಸ್ಟಿಟ್ಯೂಯೆನ್ಸಿಯ ಜನ ಎರಡೆರಡು ಜನರೇಷನ್ ಧರ್ಮ ಸಿಂಗ್ ಅವರನ್ನೇ ಶಾಸಕರನ್ನಾಗಿ ನೋಡಿದ್ದಾರೆ ಕಂಟಿನ್ಯೂಸ್ಲಿ. ಬೇರೆ ಯಾರು ಕೂಡ ಅಲ್ಲಿ ಅವರಿಗೆ ಸ್ಪರ್ಧೆ ಒಡ್ಡವರು 2008ರವರೆಗೂ ಕೂಡ ಹುಟ್ಟೇ ಇರಲಿಲ್ಲ. 2008ರಲ್ಲಿ ಮೊದಲ ಬಾರಿಗೆ ಧರ್ಮ ಸಿಂಗ್ ಅವರಲ್ಲಿ ಸೋಲನ್ನು ಕಾಣುವಂಥದ್ದು. ಹೀಗಾಗಿ ಜೇವರ್ಗಿ ಧರ್ಮ ಸಿಂಗ್ ಅವರ ಕರ್ಮಭೂಮಿ. ಜೇವರ್ಗಿಗೆ ಈಗ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗ್ತಾ ಇದೆ. ಅಂತಿಮ ದರ್ಶನಕ್ಕೋಸ್ಕರ ಅಲ್ಲೂ ಕೂಡ ಒಂದಷ್ಟು ಹೊತ್ತು ಅಂತಿಮ ದರ್ಶನಕ್ಕೋಸ್ಕರ ಇಡಲಾಗುತ್ತೆ. ಬಳಿಕ ಜೇವರ್ಗಿಯ ನೆಲೋಗಿಯಲ್ಲೇ ಧರ್ಮ ಸಿಂಗ್ ಅವರು ಜನಿಸಿರುವಂಥದ್ದು. ಜೇವರ್ಗಿಯ ನೆಲೋಗಿಗೆ ತೆಗೆದುಕೊಂಡು ಹೋಗಲಾಗುತ್ತೆ ಹುಟ್ಟೂರು. ಅಲ್ಲಿ ಒಂದಷ್ಟು ಹೊತ್ತು ಅಂತಿಮ ದರ್ಶನಕ್ಕೆ ಇರಿಸಿದ ಬಳಿಕ ಅಂತಿಮ ಸಂಸ್ಕಾರವನ್ನು ಸಂಜೆ 4ರಿಂದ 5 ಗಂಟೆ ವೇಳೆಗೆ ನಡೆಸಲಾಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಕಲಬುರಗಿಯಿಂದ ಜೇವರ್ಗಿಯತ್ತ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಸ್ವಲ್ಪ ಹಿಂದೆ ಬರ ಕ್ಯಾಮ್ರಾ ಬರ್ತೀನಿ. ಕಲಬುರಗಿಯಿಂದ ಜೇವರ್ಗಿಯತ್ತ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗ್ತಾ ಇದೆ. ಒಂದು ರೀತಿ ಅಂತಿಮ ಯಾತ್ರೆ ನಡೀತಾ ಇದೆ ಅಂತ ಹೇಳ್ಬೋದು. ಅಲಂಕೃತ ವಾಹನದಲ್ಲಿ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ ಕಲಬುರಗಿಯಿಂದ ಜೇವರ್ಗಿಯತ್ತ. ಜೇವರ್ಗಿಯಲ್ಲಿ 3 ಗಂಟೆವರೆಗೂ ಕೂಡ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಜೇವರ್ಗಿಯಲ್ಲಿ ಅವರು 30 ವರ್ಷಗಳ ಕಾಲ ಕಂಟಿನ್ಯೂಯಸ್ಲಿ ಆ ಕ್ಷೇತ್ರವನ್ನು MLA ಆಗಿ ಪ್ರತಿನಿಧಿಸಿದರು. ಅಪಾರ ಸಂಖ್ಯೆಯಲ್ಲಿ ಅಲ್ಲಿನ ಜನ ಧರ್ಮ ಸಿಂಗ್ ಅವರ ಮೇಲೆ ಪ್ರೀತಿಯನ್ನು ಹೊಂದಿದ್ದಾರೆ. ಅಲ್ಲಿನ ಜನರ ಅಂತಿಮ ದರ್ಶನಕ್ಕೋಸ್ಕರ ಅವರಿಗೆ ಅಂತಿಮ ದರ್ಶನಕ್ಕೆ ಅನುಕೂಲವಾಗಲಿ ಅಂತ ಜೇವರ್ಗಿಯಲ್ಲಿ 3 ಗಂಟೆವರೆಗೂ ಕೂಡ ಪಾರ್ಥಿವ ಶರೀರವನ್ನು ಇರಿಸಲಾಗುತ್ತೆ. 3 ಗಂಟೆಯ ಬಳಿಕ ಧರ್ಮ ಸಿಂಗ್ ಅವರ ಹುಟ್ಟೂರಾಗಿರುವಂತಹ ಬೀದರ್ನ ಜೇವರ್ಗಿಯ ನೆಲೋಗಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ನೆಲೋಗಿಯಲ್ಲೂ ಕೂಡ ಕೆಲ ಹೊತ್ತು ಅಂತಿಮ ದರ್ಶನಕ್ಕೆ ಪಾರ್ಥಿವ ಶರೀರವನ್ನು ಇರಿಸಲಾಗುತ್ತೆ. ಬಳಿಕ ಅಂತಿಮ ಸಂಸ್ಕಾರವನ್ನು ಸಂಜೆಯ ನಂತರ ನೆರವೇರಿಸಲಾಗುತ್ತೆ. 80 ವರ್ಷ ವಯಸ್ಸಾಗಿತ್ತು ಧರ್ಮ ಸಿಂಗ್ ಅವರಿಗೆ. ನಿನ್ನೆ ಬೆಳಗ್ಗೆ ಎದ್ದಕ್ಕಿದ್ದ ಹಾಗೆ ಅವರಿಗೆ ಅದನ್ನು ಕಾಣಿಸ್ಕೊಂಡಿತ್ತು. ಕೂಡಲೇ ಅವರನ್ನು ಕುಟುಂಬಸ್ಥರು ಬೆಂಗಳೂರಿನ MS ರಾಮಯ್ಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ದಾಖಲು ಮಾಡಿದ್ರು. ಆದರೆ ಅಷ್ಟೊತ್ತಿಗಾಗಲೇ ಹಾರ್ಟ್ ಅಟ್ಯಾಕ್ ಆಗಿ ಅವರು ಇಹಲೋಕವನ್ನು ತ್ಯಜಿಸಿದ್ರು, ನಿಧನರಾಗಿದ್ದರು. ಬಳಿಕ ಬೆಂಗಳೂರಿನಲ್ಲಿ ಸಂಜೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬಳಿಕ ವಿಶೇಷ ವಿಮಾನದಲ್ಲಿ ಜಕ್ಕೂರಿನಿಂದ ಬೀದರ್ ಏರ್ಪೋರ್ಟ್ಗೆ ರವಾನೆ ಮಾಡಲಾಗಿತ್ತು. ಬಳಿಕ ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಪಾರ್ಥಿವ ಶರೀರವನ್ನು ಅವರ ಜಿಲ್ಲೆಯಾಗಿರುವಂಥ ಕಲಬುರಗಿಗೆ ತೆಗೆದುಕೊಂಡು ಹೋಗಲಾಯಿತು. ಕಲಬುರಗಿಯಿಂದ ಜೇವರ್ಗಿಯತ್ತ ಈಗ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಜೇವರ್ಗಿಯಲ್ಲಿ ಅಂತಿಮ ದರ್ಶನವನ್ನು
ಆದ ಬಳಿಕ ನೆಲೋಗಿಗೆ, ಅವರ ಹುಟ್ಟೂರಾಗಿರುವಂತಹ ನೆಲೋಗಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಈ ಅವಧಿಯಲ್ಲಿ ಸಾಕಷ್ಟು ಗಣ್ಯಾತಿ ಗಣ್ಯರು, ರಾಜಕೀಯ ಕ್ಷೇತ್ರದವರು, ರಾಜಕೀಯೇತರ ಕ್ಷೇತ್ರದವರು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಅಗಲಿದ ಸಜ್ಜನ ರಾಜಕಾರಣಿಗೆ ನಮನವನ್ನು ಸಲ್ಲಿಸಿದ್ದಾರೆ. ಸಾಕಷ್ಟು ಸ್ವಾಮೀಜಿಗಳು ಕೂಡ ಆಗಮಿಸಿ ಧರ್ಮ್ ಸಿಂಗ್ ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಅಂತಿಮ ಯಾತ್ರೆಯ ವಾಹನ ಸಾಗ್ತಾ ಇದೆ ಕಲಬುರಗಿಯಲ್ಲಿ. ದಾರಿಯುದ್ದಕ್ಕೂ ಜನ ನಿಂತುಕೊಂಡು ಅಂತಿಮ ನಮನವನ್ನು ಧರ್ಮ್ ಸಿಂಗ್ ಅವರಿಗೆ ಸಲ್ಲಿಸ್ತಾ ಇದ್ದಾರೆ. ಧರ್ಮ್ ಸಿಂಗ್ ಅವರು ತಮ್ಮ ಸೇವಾ ಅವಧಿಯಲ್ಲಿ, ರಾಜಕೀಯ ಸೇವಾ ಅವಧಿಯಲ್ಲಿ 50 ವರ್ಷಗಳಿಗೂ ಅಧಿಕ ದೀರ್ಘವಾದಂತಹ ರಾಜಕೀಯ ಅವಧಿಯಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಸದಸ್ಯರಿಂದ ಆರಂಭ ಆದಂತಹ ಅವರ ರಾಜಕೀಯ ಜರ್ನಿ ಬಳಿಕ MLA ಆಗಿ, ಬಳಿಕ ಹಲವಾರು ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಪ್ರಮುಖ ಪೋರ್ಟ್ಫೋಲಿಯೋಗಳನ್ನು ನಿಭಾಯಿಸಿದ ಸಚಿವರಾಗಿ, ಬಳಿಕ ರಾಜ್ಯದ ಮುಖ್ಯಮಂತ್ರಿಯಾಗಿ, ಲೋಕಸಭಾ ಸದಸ್ಯರು ಕೂಡ ಆಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅತ್ಯಂತ ಸುದೀರ್ಘವಾದಂತಹ ರಾಜಕೀಯ ಜೀವನದಲ್ಲಿ ಯಾರೊಂದಿಗೂ ಕಿತ್ತಾಡಿದವರಲ್ಲ ಧರ್ಮ್ ಸಿಂಗ್. ಯಾವುದೇ ಒಂದು ಹುದ್ದೆಗೋಸ್ಕರ ಆಕಾಂಕ್ಷೆಯನ್ನು ಪಟ್ಟವರಲ್ಲ, ಹಾಪಿಸಿದವರಲ್ಲ. ನನಗೆ ಇಂಥ ಹುದ್ದೆ ಬೇಕು ಅಂತ ಹಠ ಮಾಡಿದವರು ಕೂಡ ಧರ್ಮ್ ಸಿಂಗ್ ಅಲ್ಲ. ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ಅವರನ್ನು ಅರಸಿ ಬಂದಿರುವಂಥದ್ದು. ಸಚಿವ ಸ್ಥಾನ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿ ಹುದ್ದೆ ಆಗಿರ್ಬೋದು. ಅದಕ್ಕೋಸ್ಕರ ಯಾವತ್ತೂ ಲಾಬಿ ಮಾಡಿದಂತಹ ಮನುಷ್ಯ ಧರ್ಮ್ ಸಿಂಗ್ ಅವರು ಅಲ್ಲ. ಅವರ ವ್ಯಕ್ತಿತ್ವದ ಕಾರಣದಿಂದಾಗಿಯೇ ಅವರನ್ನು ಎಲ್ಲವೂ ಕೂಡ ಹುಡ್ಕೊಂಡು ಬಂದಿರುವಂಥದ್ದು. ಯಾಕಂತ ಹೇಳಿದ್ರೆ ಅವರಿಗೆ ಜಾತಿ ಬಲವೂ ಇರಲಿಲ್ಲ, ಅಥವಾ ತೋಳ್ಬಲವೂ ಇರಲಿಲ್ಲ, ಅಥವಾ ಯಾವುದೇ ರೀತಿಯಾದಂತಹ ಹಣಕಾಸಿನ ಬಲವೂ ಕೂಡ ಅವರು ರಾಜಕೀಯ ಆರಂಭ ಮಾಡಿದಂತಹ ಸಂದರ್ಭದಲ್ಲಿ ಇರಲಿಲ್ಲ. 2-3 ದಶಕಗಳ ಹಿಂದೆ ನಾನು ರಾಜಕೀಯ ಮಾಡ್ತಿದ್ದಾಗ 50-60 ಸಾವಿರದಲ್ಲಿ ನಾನು ಪಾಲಿಟಿಕ್ಸ್ ಮಾಡ್ತಾ ಇದ್ದೆ. ಚುನಾವಣೆಯನ್ನು ಎದುರಿಸಿ ಗೆದ್ದು ಬರ್ತಾ ಇದ್ದೆ. ಆ 50-60 ಸಾವಿರ ಹಣವನ್ನು ಕೂಡ ಜನರೇ ಒಟ್ಟು ಮಾಡಿ ಕೊಟ್ಟು ಗೆಲ್ಲಿಸ್ಕೊಂಡು ಬರ್ತಾ ಇದ್ರು. ಆದರೆ ಇತ್ತೀಚಿನ ಕಡೆ ಚುನಾವಣೆಯಲ್ಲಿ ಎಷ್ಟು ಖರ್ಚು ಮಾಡಿದೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಅಷ್ಟರ ಮಟ್ಟಿಗೆ ವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂಥ ಮಾತನ್ನು ಧರ್ಮ್ ಸಿಂಗ್ ಅವರು ಹೇಳ್ತಾ ಇದ್ರು. ಇದು ಧರ್ಮ್ ಸಿಂಗ್ ಅವರ ವ್ಯಕ್ತಿತ್ವ ಯಾವ ರೀತಿಯಾಗಿತ್ತು ಅನ್ನೋದನ್ನು ತೋರಿಸುವಂತಹ ವಿಚಾರ. ಗೃಹ ಖಾತೆ ಸಚಿವರಾಗಿ, ನಗರಾಭಿವೃದ್ಧಿ ಸಚಿವರಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ, ಹೀಗೆ ಆಲ್ಮೋಸ್ಟ್ ಎಲ್ಲ ರೀತಿಯ ಪ್ರಮುಖ ಪೋರ್ಟ್ಫೋಲಿಯೋಗಳನ್ನು ಕೂಡ ಧರ್ಮ್ ಸಿಂಗ್ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ನಿಭಾಯಿಸಿದ್ದಾರೆ. ಬಳಿಕ 2004ರಲ್ಲಿ JDS ಮತ್ತು ಕಾಂಗ್ರೆಸ್ನ ಸಮ್ಮಿಶ್ರ ಸರ್ಕಾರ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಾಗ, ಆ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೂ ಕೂಡ ಸೂಕ್ತ ಬಹುಮತ ಸಿಗದೇ ಹೋದಾಗ BJP ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಆದರೆ ಯಾರಿಗೂ ಕೂಡ ಆ ಸಂದರ್ಭದಲ್ಲಿ ಬಹುಮತ ಇರಲಿಲ್ಲ. ಆ ಸಂದರ್ಭದಲ್ಲಿ JDS ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಸರ್ಕಾರ ಮಾಡುವಾಗ ಧರ್ಮ್ ಸಿಂಗ್ ಅವರ ಹೆಸರನ್ನು JDS ಮತ್ತು ಕಾಂಗ್ರೆಸ್ ಇಬ್ಬರೂ ಕೂಡ ಇವರೇ CM ಆಗಲಿ ಅಂತ ಹೇಳಿ ಅವ್ರನ್ನ ಹುಡ್ಕೊಂಡು ಬಂದು CM ಮಾಡಿದ್ರು ಅಂತ ಹೇಳಿದ್ರೆ ಅವರ ಸಜ್ಜನಿಕೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗತ್ತೆ. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಕಲಬುರಗಿಯಿಂದ ಜೇವರ್ಗಿಯತ್ತ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗ್ತಾ ಇದೆ. ಆದರೆ ಮತ್ತೊಂದು ಕಡೆ ಪಾರ್ಥಿವ ಶರೀರ ಒಂದು ಕಡೆ ರವಾನೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಜನ ಅವರ ಪಾರ್ಥಿವ ಶರೀರದ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ರಸ್ತೆಯಲ್ಲಿ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ.